ಧಾರವಾಡದ ಚೇತನ ಫೌಂಡೇಶನ್ ಹಾಗೂ ಕರ್ನಾಟಕ ಸೋಷಿಯಲ್ ಕ್ಲಬ್ ಮಾಧ್ಯಮ ಸಾಮಾಜಿಕ ಸೇವೆಗೆ ನೀಡುವ ಭಾರತ ಭೂಷಣ ರಾಷ್ಟ್ರೀಯ ಪುರಸ್ಕಾರಕ್ಕೆ ಸ್ಟಾರ್ 74 ನ್ಯೂಸ್ನ ಸಂಪಾದಕರಾದ ಎಂ ಮಂಗಳಗಟ್ಟಿ ರವರು ಭಾಜನರಾಗಿದ್ದಾರೆ. ಮಾಧ್ಯಮ ಕ್ಷೇತ್ರದಲ್ಲಿ ಮಾಡಿದ ಅಪೂರ್ವ ಸೇವೆಗೆ ಗೌರವವಾಗಿ ಈ ಪುರಸ್ಕಾರ ನೀಡಲಾಗಿದೆ. ಬಂದಮೇಲೆ ನಿನ್ನೆಗೆ ನಾ ಬಂದು ಧಾರವಾಡಕ್ಕೆ 1 ವರ್ಷ ಆಯಿತು. ರಂಗಾಯಣಕ್ಕೆ 3-4 ಕಾರ್ಯಕ್ರಮಕ್ಕೆ ಅವ್ರು ನಮ್ಮ ಊರಿಗೆಲ್ಲ ಹೊರಗೆ ನಿಂತಿರವ, ಇಲ್ಲ ಆಫೀಸ್ ಕೆಲಸಕ್ಕರ ಇಲ್ಲ ಮೀಟಿಂಗ್ಗಾರ ಧಾರವಾಡ ಬೆಂಗಳೂರು ಬಿಟ್ಟಿರವ. ಹೀಗಾಗಿ ಇವತ್ತು ಇದು ಕಾರ್ಯಕ್ರಮಕ್ಕೂ ಶನಿವಾರ ಭಾನುವಾರ ಬಂದಿದ್ದೀವಿ. ಶನಿವಾರ ಭಾನುವಾರ ಮೇಲೆ ನಾವು ನಮ್ಮ ಊರ ಕಡೆ ಮಗ ಚಂದ್ರಶೇಖರ್ ಮಾಡಲಿ ಆಯೋಜನೆಯ ಒಂದು ಪುಟ್ಟ ಕಾರ್ಯಕ್ರಮ 247ನೇ ಪುಟ್ಟ ಕಾರ್ಯಕ್ರಮಕ್ಕೆ ನೀವೆಲ್ಲ ಬಂದಿದ್ದೀವಿ. ಕಾರ್ಯಕ್ರಮ ಮುಗಿಯುವವರೆಗೂ ಒಂದು ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಾವು ಬೆಳೆಯಲಿ, ಆ ಸಂಸ್ಥೆಯನ್ನು ಹೆಚ್ಚೆಚ್ಚು ಪರಿಣಾಮವಾಗಿ ಬೆಳೆಯಲಿ ಅಂತ ಹೇಳಿ ನಮ್ಮೆಲ್ಲರೂ ಓದಿಸಿ ಮಾತು. ಇದೇ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯಾದ ಸಂಪ್ರೀತಿ ಪಾಟೀಲ್ ರವರು ಡಿನ್ನರ್ ಅಂಡ್ ಅವಾರ್ಡ್ ವಿತ್ ಫ್ಯಾಷನ್ ಶೋನಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿ ಪ್ರಶಸ್ತಿ ಪಡೆದಿದ್ದಾರೆ. ಈ ಪುರಸ್ಕಾರಗಳನ್ನು ಚೈತನ್ ವಿಡಿಯೋ ಫೌಂಡೇಶನ್ ಅಧ್ಯಕ್ಷರಾದ ಚಂದ್ರಶೇಖರ್ ಮಾಡಲಗೇರಿ ರವರು ಪ್ರದಾನ ಮಾಡಿ ಇಬ್ಬರನ್ನು ಸನ್ಮಾನಿಸಿ ಗೌರವಿಸಿದರು. ಪ್ರಶಸ್ತಿ ಪಡೆದ ಎಂ ಮಂಗಳಗಟ್ಟಿ ಹಾಗೂ ಸಂಪ್ರೀತಿ ಪಾಟೀಲ್ ರವರನ್ನು ಧಾರವಾಡದ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ವತಿಯಿಂದ ಕೂಡ ಗೌರವಿಸಲಾಗಿದ್ದು, ಸಂಘದ ಅಧ್ಯಕ್ಷರಾದ ಬಸವರಾಜ್ ಬೂದಿಹಾಳ ಮತ್ತು ಎಲ್ಲಾ ಸದಸ್ಯರು ಸೇರಿ ಸನ್ಮಾನಿಸಿದರು.
ಈಗ ಈ ಪ್ರಶಸ್ತಿ ಕೊಟ್ಟಿದ್ದಾರೆ, ಆಮೇಲೆ ಇಲ್ಲಿ ಸಂಘಟನೆ ವತಿಯಿಂದ ನಿನಗೆ ಸನ್ಮಾನ ಮಾಡಿದ್ದಾರೆ. ಹೇಗೆ ಅನಿಸ್ತದೆ ಈಗ ನಿನಗೆ? ತುಂಬಾನೇ ಖುಷಿ ಅನಿಸ್ತು ಆ್ಯಂಡ್ ಕಾನ್ಫಿಡೆನ್ಸ್ ಬಂತು. ಮತ್ತೆ ಕಾನ್ಫಿಡೆನ್ಸ್ ಬಂತ, ಇನ್ನು ಮುಂದೆ ಹೋಗ್ತೀಯಾ? ಹಾಂ, ಅಟೆಂಡ್. ಓಕೆ, ಗುಡ್. ಫ್ಯಾಷನ್ ಫ್ಲೋರ್ನಲ್ಲಿ ಸಂಪ್ರೀತಾ ಪಾಟೀಲ್ ಅವರು ದ್ವಿತೀಯ ಪ್ರೈಜ್ ಅನ್ನು ಪಡೆದಿದ್ದಾರೆ. ಅದರಿಂದ ನಮ್ಮ ಕರ್ನಾಟಕ ಡಿಜಿಟಲ್ ಹಾಗೂ ಅಸೋಸಿಯೇಷನ್ ಮೀಡಿಯಾದಿಂದ ನಾವು ಅವರಿಗೆ ಸನ್ಮಾನ ಇಟ್ಕೊಂಡಲಾಗಿದೆ. ಅದ್ರ ಬದಲು ನಾವೆಲ್ಲರಿಗೂ ಅವರಿಗೆ ಅಭಿನಂದನೆ ಸಲ್ಲಿಸುತ್ತೇವೆ. ಹೇಗೆ ಅನಿಸ್ತದೆ? ಬಹಳ ಖುಷಿ ಅನ್ನಿಸ್ತಾ ಇದೆ. ಮಗಳು ಈ ಸಣ್ಣ ವಯಸ್ಸಿಗೆ ಈ ಸಾಧನೆ ಮಾಡ್ತಾ ಇದ್ದಾಳೆ, ಖುಷಿ ಅನ್ನಿಸ್ತಾ ಇದೆ. ಮುಂದೇನು ಇಂಟ್ರೆಸ್ಟೆಡ್ ಇದ್ರೆ ಕಳಿಸ್ತೀನಿ. ಅವಳಲ್ಲಿ ಈ ಒಂದು ಆಸಕ್ತಿ ಇದೆ ಅನ್ನೋದು ತಮಗೆ ಯಾವಾಗ ಗೊತ್ತಾಯ್ತಮ್ಮ? ಈಗ 4-5 ವರ್ಷದಿಂದ ಒಂದು ಸೀರಿಯಲ್ ಮಾಡಿದ್ಲು ಅವಳು, ಲಚ್ಚಿ ಅಂತ. ಅವಾಗಿಂದ ಅವಳಿಗೆ ಆಕ್ಟಿಂಗ್ದಲ್ಲಿ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇದೆ ಅಂತ. ಅದರದೇ ಏನಾದರೂ ತಾವು ತರಬೇತಿ ಅಂತ ಕ್ಲಾಸಿಗಾಗಲಿ ಏನಾದರೂ ಕಳಿಸಿದ್ರ? ನಮ್ಮ ಮನೆಯಲ್ಲಿ ಓನ್ ಇದನ್ನು ಮಾಡ್ತೀನಿ. ಅಂದರೆ ಮೊದಲಿಂದಲೂ ಅವಳಿಗೆ ಇದರಲ್ಲಿ ಆಸಕ್ತಿ ಇತ್ತು. ಎಲ್ರಿಗೂ ನಮಸ್ಕಾರ. ಮೊನ್ನೆ ಭಾನುವಾರ ಮಿಸ್ಟ್ರಿಫ್ ಹೋಟೆಲ್ನಲ್ಲಿ ನಡೆದಂತಹ ಫ್ಯಾಷನ್ ಶೋ ಅಲ್ಲಿ ಸಂಪ್ರೀತಿ ಪಾಟೀಲ್ ಅನ್ನುವಂತಹ ಬಾಲಕಿ ಉತ್ತಮ ಸಾಧನೆಯನ್ನ ಮಾಡಿದ್ದಾಳೆ. ಇಷ್ಟು ಚಿಕ್ಕ ವಯಸ್ಸಿಗೆ ಅವಳು ದ್ವಿತೀಯ ಒಂದು ಬಹುಮಾನವನ್ನು ಪಡೆದುಕೊಂಡಿರುವುದು ನಮ್ಮೆಲ್ಲರಿಗೂ ಸಂತೋಷ. ಹೀಗಾಗಿ ನಮ್ಮ ಕರ್ನಾಟಕ ಡಿಜಿಟಲ್ ಅಸೋಸಿಯೇಷನ್ ಮೀಡಿಯಾ ವತಿಯಿಂದ ಇಂದು ಅವರಿಗೆ ಸನ್ಮಾನ ಮಾಡಲಾಗಿದೆ. ಸನ್ಮಾನವನ್ನ ಮಾಡಿದಂಥವರು ಅಧ್ಯಕ್ಷರಾದಂತಹ ಬಸವರಾಜ್ ಬುದಿಯಾಳ್ ಅವರು ಸನ್ಮಾನವನ್ನು ಮಾಡೋದಲ್ಲಷ್ಟರಲ್ಲದೆ ನಮ್ಮ ಎಲ್ಲ ಒಂದು ಸಂಘಟನೆಯ ಸದಸ್ಯರು ಪದಾಧಿಕಾರಿಗಳ ಪರವಾಗಿ ಆ ಬಾಲಕಿಗೆ ಅಭಿನಂದನೆಗಳನ್ನ ಹಾಗೂ ನನ್ನ ಕಡೆ ವತಿಯಿಂದನೂ ನಾನು ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ಒಂದು ಸುದಿನವಾದಂತಹ ದಿನಾನೇ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ಕರ್ನಾಟಕ ಡಿಜಿಟಲ್ ಸೋಷಿಯಲ್ ಮೀಡಿಯಾ ವತಿಯಿಂದ ಇವತ್ತು ನಾವು ಇಬ್ಬಿಬ್ಬರು ಸಾಧಕರಿಗೆ ಸನ್ಮಾನವನ್ನು ಹಮ್ಮಿಕೊಳ್ಳಲಾಗಿದೆ. ಈಗಾಗಲೇ ಸಾಕಷ್ಟು ಈ ನಮ್ಮ ಒಂದು ಮಾಧ್ಯಮ ಕ್ಷೇತ್ರದಲ್ಲಿ ಹೆಸರನ್ನು ಮಾಡಿದಂತಹ ಹಾಗೂ ನೇರ ದಿಟ್ಟ ನಿರಂತರ ಅನ್ನೋ ರೀತಿಯಲ್ಲಿ ಎಲ್ಲ ಒಂದು ನಮ್ಮ ಸುತ್ತಮುತ್ತಲಲ್ಲಿ ನಡೆಯುತ್ತಿರುವಂತಹ ಘಟನೆಗಳನ್ನು ಹೇಗಿದೆಯೋ ಹಾಗೆ ಅದೇ ರೀತಿಯಾಗಿ ಪ್ರಸಾರ ಮಾಡುತ್ತಾ ಎಲ್ಲರ ಜನರ ಒಂದು ಮನಸ್ಸನ್ನು ಗೆದ್ದಿರುವಂತಹ ಸಾದಿಕ್ ಮಂಗಳಗಟ್ಟಿಯವರಿಗೆ ಭಾನುವಾರ ದಿನದಂದು ಭಾರತ ಭೂಷಣ ನ್ಯಾಷನಲ್ ಅವಾರ್ಡ್ 2025 ಅಲ್ಲಿ ಅವರಿಗೊಂದು ಬಹುಮಾನ ಸಿಕ್ಕಿದೆ, ಅಂದರೆ ಸನ್ಮಾನಿಸಲಾಗಿದೆ. ಇದು ನಮ್ಮೆಲ್ಲರಿಗೂ ಹಾಗೂ ನಮ್ಮ ಗೆಳೆಯರ ಬಳಗಕ್ಕೂ ಒಂದು ಸಂತೋಷವಾದಂತಹ ವಿಷಯ. ಹೀಗಾಗಿ ನಮ್ಮ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಧ್ಯಕ್ಷರಾದಂತಹ ಬಸವರಾಜ್ ಬುದಿಯಾಳ್ ಅವರು ಈಗ ಅವರ ತಮ್ಮ ಅಮೃತ ಹಸ್ತದಿಂದ ಅವರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಡ್ಯಾಡಿಗೆ ಕಟ್ ಮಾಡ್ತಾರೆ ಎಡಿಟರ್ ನಮ್ಮವರು. ಬರ್ರಿ. ತಡ್ರಿ ಹಂಗೆ ರೀ, ಇಲ್ಲೇ ಕ್ವಶನ್ ಕೇಳ್ತೇನೆ, ಅಲ್ಲೇ ಆನ್ಸರ್ ಹೇಳ್ಬಿಡ್ರಿ. ಬಹುಮಾನವನ್ನು ಸ್ವೀಕರಿಸಿದಂತಹ ಸಾದಿಕ್ ಮಂಗಳಗಟ್ಟಿಯವರಿಗೆ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ಸರ್, ಈ ಒಂದು ಕ್ಷಣ ತಮಗೆ ಏನು ಅನ್ನಿಸ್ತಾ ಇದೆ? ಭಾಳ ಸಂತೋಷ ಅನ್ನಿಸ್ತಾ ಇದೆ. ಯಾಕಂದರೆ ಧಾರವಾಡದಲ್ಲಿ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ ಒಂದಾಗಿರೋದು ಭಾಳ ಒಂದು ದೊಡ್ಡ ಸಂತೋಷದ ಸುದ್ದಿ. ಯಾಕೆ ನಮ್ಮ ಡಿಜಿಟಲ್ ಮೀಡಿಯಾದಲ್ಲಿ ಯಾವುದೇ ಇಂಥ ಸಂಸ್ಥೆಗಳು ಇರಲಿಲ್ಲ. ಇವತ್ತು ನಾವು ಹುಟ್ಟು ಹಾಕಿದ್ದೀವಿ. ಇದಕ್ಕೆ ಭಾಳ ಎಲ್ಲದಕ್ಕಿಂತ ಸಂತೋಷ, ಅದರ ದೊಡ್ಡ ಸಂತೋಷ. ಯಾಕಂದರೆ ಎಲ್ಲರೂ ಒಟ್ಟಾಗಿ ನಾವು ಕೂಡಿದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಸಂಘಟನೆದವರು ನನ್ನನ್ನೊಂದು ಸನ್ಮಾನ ಮಾಡಿದ್ದಕ್ಕೆ ಅದು ದೊಡ್ಡ ಖುಷಿ ಆಗ್ತದೆ. ನಿಮ್ಮ ಜನತೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ನಮ್ಮ ಚಾನಲ್ ಫಾಲೋವರ್ಸ್ ಆಗಲಿ ಅಥವಾ ನಮ್ಮ ಎಲ್ಲ ಸಂಘಟನೆಯ ಸದಸ್ಯರಿಗೆ ಹೃತ್ಪೂರ್ವಕ ಧನ್ಯವಾದ ಹೇಳ್ತೀನಿ. ಅದರ ಜೊತೆಗೆ ಈ ನನ್ನ ಸಾರ್ವಜನಿಕರು ಆಮೇಲೆ ಫಾಲೋವರ್ಸ್ ನನಗೇನು ಸಹಕಾರ ನೀಡಿದ್ದಾರೆ, ಆಮೇಲೆ ನಮ್ಮ ಚಾನಲ್ಗೆ ಏನು ಫಾಲೋ ಮಾಡ್ತಾ ಇದ್ದಾರೆ, ಅವರೆಲ್ಲರೂ ಮೊದಲು ಅವ್ರಿಗೆ ನಾನು ಧನ್ಯವಾದ ಹೇಳ್ತೀನಿ. ಯಾಕಂದರೆ ಅವರ ಒಂದು ಸಹಕಾರದಿಂದ ನನಗೆ ಇವತ್ತು ಪ್ರಶಸ್ತಿ ಸಿಕ್ಕಿದೆ. ಈ ಪ್ರಶಸ್ತಿ ಲಭಿಸಿರುವುದು ಇದರ ಶ್ರೇಯ ಅವ್ರಿಗೂ ಹೋಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇನೆ. ಈ ಸಂದರ್ಭದಲ್ಲಿ ಕರ್ನಾಟಕ ಡಿಜಿಟಲ್ ಮೀಡಿಯಾ ಅಸೋಸಿಯೇಷನ್ನ ಎಲ್ಲ ಸದಸ್ಯರು ಉಪಸ್ಥಿತರಿದ್ದರು.